ಹಾಯ್ ಹಲೋ ನಮಸ್ತೆ ಅಸ್ಸಲಾಮ್ ಅಲೈಕುಮ್ ಜೈ ಕರ್ನಾಟಕ. ನಾನು ಹೇಳೋದೇನೆಂದರೆ, ಮೊದಲೇ ಆಟೋಲಿ ಬಿಸ್ನೆಸ್ ಇಲ್ಲ ನನ್ನ ಆಟೋ ಚಾಲಕರಿಗೆ. ಈ ವಿಡಿಯೋ ಸಾಕಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಬಿಸ್ನೆಸ್ ಇಲ್ಲ, ಈ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ ಹೆಂಗಾಗಿದೆ ಅಂದರೆ ಕತೆ. ಈಗ ಎಫ್ ಸಿ ಇನ್ಶೂರೆನ್ಸು ಎಲ್ಲ ಮಾಡಿಸಿದ್ದೀನಿ. 10,000-12,000 ರೂಪಾಯಿ ಖರ್ಚು ಬಂದಿದೆ. ಹೇಳಿ, ದಿವಸಕ್ಕೆ 500 ರೂಪಾಯಿ ದುಡಿಯೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ಏನು ಮಾಡೋದು ನಾವು? ನೀವು ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದೀರಾ, ನಾವು ಎಫ್ ಸಿ ಮಾಡಿಸ್ಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು, ಮೀಟ್ರ್ ಸೀಲ್ ಹಾಕಿಸ್ಬೇಕು, ಹೊಗೆ ಸೀಲ್ ಹಾಕಿಸ್ಬೇಕು. ನಮಗೆಲ್ಲ ನೀವು ಆರ್ಟಿಲೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಹೊರಗಡೆ ಗಾಡಿ ಬಿಡಬೇಕು. ಅಕಸ್ಮಾತ್ ನಾವು ಈ ಕಡೆ 12 ಕಿಲೋಮೀಟ್ರ್ ಸರೌಂಡಿಂಗ್ ಕೊಟ್ಟಿದ್ದೀರಿ. ಮೈಸೂರು ಎಲ್ಲರೂ ಎಲ್ಲ ಕರ್ನಾಟಕದಲ್ಲೂ 12 ಕಿಲೋಮೀಟರ್ಸ್ ಬರೀ ಎಲ್ಲ ಅದು ಸ್ಟೇಟ್ಗೆ 12 ಕಿಲೋಮೀಟರ್ ಕೊಟ್ಟಿದ್ದೀರಿ. ಈಗ ಅಲ್ಲಿಂದ ಆಚೆಗೆ ನಾವು ಹೋದರೆ ಪೊಲೀಸರು ಹಿಡ್ಕೊಂಡು 1,000 ಫೈನ್ ಹಾಕ್ತಾರೆ. ನಾವು ಎಲ್ಲಿ ಹೋಗಬೇಕು? ನಾವು ಏನು ಮಾಡಬೇಕು? ನೀವೇ ಹೇಳಿ. ನಾವು ದಿನಪೂರ್ತಿ ಈಗ ಗೆದ್ರು 500 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಈಗ 12,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಎಫ್ ಸಿ ಇನ್ಶೂರೆನ್ಸು ಎಲ್ಲ. ಅದು ನನ್ನ ಹತ್ರ ದುಡ್ಡಿಲ್ಲ, ಬಡ್ಡಿಗೆ ತೊಗೊಂಡಿದ್ದೀನಿ. 5 ರೂಪಾಯಿ ಬಡ್ಡಿ ಹಂಗೆ ಬಡ್ಡಿಗೆ ತೊಗೊಂಡು ಗಾಡಿಗೆ ಸುರಿದಿದ್ದೀನಿ. ಈಗ ನಾನು ಬಡ್ಡಿ ಕಟ್ತಾ ಇರಬೇಕು. ಸಾಲ ಅಂತೂ ತೀರ್ತಾ ಇಲ್ಲ, ಬಡ್ಡಿ ಕಟ್ಟಬೇಕು, ಫೈನಾನ್ಸರ್ಗೆ ಕೊಡಬೇಕು, ಮನೆ ಖರ್ಚು, ಈ ಸ್ಕೂಲ್ ಫೀಸು ಎಲ್ಲಿಂದ ತಗೊಬಂದು ಹಾಕೋದು ನಮ್ಮಂಥವ್ರು? ದಯವಿಟ್ಟು ಈಗ ನೀವು ಬೈಕ್ ಟ್ಯಾಕ್ಸಿ ಮಾಡಿಸಿದ್ದೀರಲ್ಲ, ಅವ್ರಿಗೂ ಕಟ್ಟಿನಿಟ್ಟಿಗಾಗಿ ಅವರು ವಸ್ತ್ರ ಹಾಕಬೇಕು. ನಾವು ಹೆಂಗೆ ಯೂನಿಫಾರ್ಮ್ ಹಾಕ್ತೀವಿ ಅವ್ರ ಬಟ್ಟೆನೂ ಹಾಕಬೇಕು. ಅವ್ರಿಗೆ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಡ್ಬೇಕು. ಯೆಲ್ಲೋ ಬೋರ್ಡ್ ಹಾಕಬೇಕು. ವೈಟ್ ಬೋರ್ಡಲ್ಲಿ ಹೊಡೆಯೋಂಗಿಲ್ಲ. ಯಾಕಂದರೆ ವೈಟ್ ಬೋರ್ಡು ಅವರು ಓನ್ ಯೂಸ್ಗೆ ಇರೋದು, ಯೆಲ್ಲೋ ಬೋರ್ಡು ಬಾಡಿಗೆ ಹೊಡೆಯೋಕ್ಕೆ ಇರೋದು. ಅವ್ರು ವೈಟ್ ಬೋರ್ಡಲ್ಲೇ ಹೊಡಿತಾ ಇದ್ದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಅಲ್ವಾ? ಈಗ ನಮಗೆ ಒಂದು ಕೆಲಸ ಮಾಡಿ, ನಮಗೂ ವೈಟ್ ಬೋರ್ಡ್ ಕೊಟ್ಬಿಡಿ. ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾವು ಸುತ್ತೀವಿ. ಈಗ ವರ್ಷ ನಾವು ಪರ್ಮನೆಂಟ್ ಮಾಡಿಸ್ಬೇಕಲ್ಲ. ವರ್ಷ ನಾವು ಎಫ್ ಸಿ ಮಾಡಿಸ್ಬೇಕು. ಪರ್ಮನೆಂಟ್ 5 ವರ್ಷಕ್ಕೆ ಅಲ್ವಾ? ನಮಗೆ ಪರ್ಮನೆಂಟ್ ತೆಗ್ದಾಕ್ಬಿಡಿ. ಪರ್ಮನೆಂಟೇ ಬೇಕಾಗಿಲ್ಲ ನಮಗೆ, ಪರ್ಮನೆಂಟ್ ಬೇಡ. ಎಫ್ ಸಿ ಅಂತೂ ಮಾಡಿಸ್ಲೇಬೇಕು ಕಡ್ಡಾಯ. ಇನ್ಶೂರೆನ್ಸ್ ಕಟ್ಟಬೇಕು ಕಡ್ಡಾಯ. ನಾವು ಕಟ್ಕೊಬೈತೀವಿ. ಪರ್ಮನೆಂಟ್ ಕ್ಯಾನ್ಸಲ್ ಮಾಡಿ. ನಮಗೆ ವೈಟ್ ಬೋರ್ಡ್ ಕೊಡಿ. ನಮಗೂ ನಾವು ವೈಟ್ ಬೋರ್ಡಲ್ಲೇ ನಾವು ಬಾಡಿಗೆ ಹೊಡಿತೀವಿ ಅಲ್ವಾ? ನಾವು ಈ ಕಡೆ ಒಂದು 15 ಕಿಲೋಮೀಟ್ರ್ ಹೋದರೆ ಎತ್ತಾಕೊಂಡು 1,000 ಫೈನ್ ಹಾಕ್ತೀವಿ. ಅಲ್ಲಿಗೆ ಹೋದರೆ ಎತ್ತಾಕೊಂಡು 1,000 ಫೈನ್ ಹಾಕ್ತೀವಿ. ಎಲ್ಲಿಂದ ಕಟ್ಟೋದು? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಹೇಳಿ. ಇದು ಆದಷ್ಟು ನಮ್ಮ ಆಟೋ ಚಾಲಕರು ಈ ವಿಡಿಯೋನ ಶೇರ್ ಮಾಡಿ. ನನ್ನ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ನನಗೆ ಮನಸ್ಸಿಗೆ ನೋವಾಗಿದೆ. ಈಗ ನನಗೆ ಬಾಡಿಗೆ ಇಲ್ಲ, ಏನಿಲ್ಲ. ಸಣ್ಣ ಮಕ್ಕಳು, ಚಿನ್ನ ಮಕ್ಕಳು, ಅಲ್ಲಿ ಖರ್ಚು ಸಾಲ್ತಾ ಇಲ್ಲ ನಮಗೆ. 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 300-400 ರೂಪಾಯಿ ಹೊಡ್ಕೊಂಡು ಗ್ಯಾಸ್ ದುಡ್ಡು ಹೇಳಲ್ಲ ಅಂದಮೇಲೆ ನಾವು ಹೊಡೆದು ಏನು ಪ್ರಯೋಜನ? ಏನು ಪ್ರಯೋಜನ? ಅದರಲ್ಲಿ ಇದು ಓಲಾ, ಊಬರ್, ರ್ಯಾಪಿಡೋ ಅವರೆಲ್ಲ ಬಂದ್ಬಿಟ್ಟು ಈ ಸರ್ಕಾರ 18 ರೂಪಾಯಿ ಮೀಟ್ರ್ ಲೆಕ್ಕ ಮಾಡಿದರೆ 18 ರೂಪಾಯಿನೂ ಅವರು ಕೊಡ್ತಾಯಿಲ್ಲ. ಕೊಡ್ತಾ ಇರೋದು ಎಷ್ಟು ಹೇಳಿ? 12 ರೂಪಾಯಿ. ಊಬರವನು, ರ್ಯಾಪಿಡೋದವನು 15 ರೂಪಾಯಿ ಕೊಡ್ತಾಯಿದ್ದಾರೆ. ಓಲಾದವನು 16 ರೂಪಾಯಿ. ಅವ್ನು ಮನ್ಸು ಬಂದಾಗ ಕೊಡ್ತಾ ಇದ್ದಾರೆ. 18 ಅವನು ಅಪ್ರಾಣೆ ಕೊಡಲ್ಲ, ಕೊಡೋದು ಇಲ್ಲ ಅಲ್ವೇ? ಈಗ ಒಂದು ಕೆಲಸ ಮಾಡಿ, ಅವ್ರದ್ದೆಲ್ಲ ಆ್ಯಪ್ಗಳು ಕರ್ನಾಟಕದಲ್ಲಿ ಎಷ್ಟು ಆ್ಯಪ್ಗಳಿವೆ ತೆಗೆದು ಬಿಸಾಕ್ಬಿಟ್ಟು ನಿಮ್ಮ ಸರ್ಕಾರದಲ್ಲೇ ಒಂದು ಆ್ಯಪ್ ಲಾಂಚ್ ಮಾಡಿ. ಯಾಕಾಗಲ್ಲ? ಅವರು ಒಂದೊಂದು ಗಾಡಿಯಿಂದ 30 ರೂಪಾಯಿ ಕಿತ್ತಾಕ್ತಾ ಇದ್ದಾರೆ. ಯಾರು? ರ್ಯಾಪಿಡೋದವನು, ಓಲಾದವನು, ಊಬರವನು. ಅವ್ನು ಮನ್ಸು ಬಂದಾಗೆ ನಮ್ಮ ಹತ್ರ 30 ಕಿತ್ಕೋತಾನೆ, ತಿರ್ಗಾ ಬಾಡಿಗೆ ಕೊಟ್ಟಾಗ ಇನ್ನೊಂದು ಕಮಿಷನ್ ಕಿತ್ಕೋತಾನೆ. 10, 20, 30, 40 ಆ ಥರ ಕಿತ್ತಾಕ್ತಾನೆ. ಇವ್ರಿಗೆಲ್ಲ ಕಿತ್ತು ಬಿಸಾಕಿ ನಿಮ್ಮ ಸರ್ಕಾರದಿಂದ ಇಷ್ಟು ಯೋಜನೆ ತೊಗೊಬರ್ತೀವಿ. ಒಂದು ಆ್ಯಪ್ ತೊಗೊಬನ್ನಿ. ನಿಮ್ಮ ಸರ್ಕಾರದಿಂದ ಒಂದು ಆ್ಯಪ್ ಕೊಡಿ. ಈಗ ಜನಗಳಿಗೆ ಅನುಕೂಲ ಆಗಬೇಕು ಅಂದರೆ ಸರ್ಕಾರದಿಂದ ಒಂದೇ ಒಂದು ಆ್ಯಪ್ ಕರ್ನಾಟಕದಲ್ಲಿ ಇರಬೇಕು. ಇನ್ಯಾವುದು ಬೇಡ. ಎಲ್ಲಿ ಕಿತ್ತಾಕಿ ಬಿಸಾಕಿ ಒಂದೇ ಒಂದು ಕೊಡಿ. ಅದರಲ್ಲೇ ಜೀವನ ಮಾಡ್ತೀವಿ. 18 ರೂಪಾಯಿ ಹಾಕಿಕೊಡಿ. ಯಾರೂ 18 ರೂಪಾಯಿ ಕೊಡ್ತಾಯಿಲ್ಲ, ಬರೀ 15 ರೂಪಾಯಿ. ಈಗ ರ್ಯಾಪಿಡೋದವನು, ಊಬರವನು ಬರೀ 12 ರೂಪಾಯಿ ಕೊಡ್ತಾಯಿದ್ದೀನಿ. ಹೆಂಗೆ ಬಾಡಿಗೆ ಹೊಡೆಯೋದು? ಈಗ ಸರ್ಕಾರದಿಂದ ಒಂದು ಆ್ಯಪ್ ತೆಗೀರಿ, ನೀವೇ ಕಮಿಷನ್ ತಿನ್ನಿ, ಸರ್ಕಾರಕ್ಕೆ ಲಾಭ ಆಗಲಿ, ನೀವೇ ತಿನ್ನಿ. ನನ್ನ ಆಟೋ ಚಾಲಕ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್ಕಾರಕ್ಕೆ ತಲುಪಬೇಕು. ನಮ್ಮ DK ಶಿವಕುಮಾರ್ ಸಾಹೇಬ್ರ ಗಂಟನೂ ತಲುಪಬೇಕು. ನಮ್ಮ ಕಷ್ಟಗಳೆಲ್ಲ ಅರ್ಥ ಮಾಡ್ಕೋಬೇಕು. ನಮಗೇನಾದ್ರು ಒಂದು
ಸೌಲಭ್ಯ ಮಾಡಿ ನಮಗೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.